ಸಾಫ್ಟ್ ಆಗಿದೆ. ಹಾಗೆ ತುಂಬಾ ಅಂದ್ರೆ ಅಪ್ಲೈ ಮಾಡ್ಕೊಳ್ಳೋಣ. ಪ್ರತಿ ಬುಡಕ್ಕೂ ಪಾರ್ಸಲ್ ಬಂದಿದೆ ಅಡುಗೆ ಮನೆ ರಿಲೇಟೆಡ್. ಸಿಂಪಲ್ಗಂತೂ ತುಂಬಾ ಎಫೆಕ್ಟ್ ಆಗಿದೆ. ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಿಂಪಲ್ ಆಗಿ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇವಾಗ ಡ್ಯಾಂಡ್ರಫ್ಗೆ ನಾನು ಓಲ್ಡ್ ವಿಡಿಯೋದಲ್ಲಿ ಒಂದು ಟಿಪ್ ಹೇಳಿದ್ದೆ. ಹಾಗೆ ಈ ವಿಡಿಯೋದಲ್ಲೂ ಸಹ ಒಂದು ಡ್ಯಾಂಡ್ರಫ್ಗೆ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೆಂತೆಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ. ಮೆಂತೆಕಾಳನ್ನ ನೈಟು ನೆನೆಸಿಟ್ಟಿದ್ದೆ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಇದನ್ನ ಫುಲ್ಲು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ತರಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಹೇರ್ ಪ್ಯಾಕು ಹಾಕೋಕ್ಕಾಗಲ್ಲ, ಎಲ್ಲ ಉದುರ್ಕೊಬಿಡುತ್ತೆ. ಸೊ ಫೈನ್ ಸ್ಮೂತಾಗಿ ಈ ನೀರು ಹಾಗೆ ಇಟ್ಕೊಳ್ಳೋಣ. ಗ್ರೈಂಡ್ ಮಾಡೋಕ್ಕಾಗುತ್ತೆ. ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಈ ಥರ ಫೈನ್ ಸ್ಮೂತ್ ಆಗಬೇಕು. ಸೊ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬನ್ನಿ. ಮನೆಯಲ್ಲೇ ಮಾಡಿರೋ ತಿಕ್ ಕರಡು ಒಂದು 3 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇದಕ್ಕೆ 2 ಡ್ರಾಪು ಆಲ್ಮಂಡ್ ಆಯಿಲು, ಹಾಗೆ 1 ಸ್ಪೂನು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ವಿಡಿಯೋ ಮಿಸ್ ಆಗೋಯ್ತು. ಅದನ್ನು ಚೆನ್ನಾಗಿ ಹಾಕ್ಕೊಂಡು ಕರಡು ಮೆಂತೆ ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಕರಡು 3 ಟೇಬಲ್ ಸ್ಪೂನು, ಹಾಗೆ ಅಲೋವೆರಾ ಜೆಲ್ 1 ಟೇಬಲ್ ಸ್ಪೂನು, 2 ರಿಂದ 3 ಡ್ರಾಪ್ ಆಲ್ಮಂಡ್ ಆಯಿಲು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇರ್ ಪ್ಯಾಕು ರೆಡಿ. ಈಗ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಪ್ರತಿ ಬುಡಕ್ಕೂ ಹಾಕೊಳ್ಳಿ. ಸ್ಕ್ಯಾಲ್ಪ್ಗೆ ಪ್ರತಿಯೊಂದಕ್ಕೂ ಈ ಥರ ಮಾಡಿ ಮಾಡಿ ಹಾಕೋಬೇಕು. ಇದು ತುಂಬ ಎಫೆಕ್ಟ್ ಇದೆ ನಿಮಗೆ. ಡ್ಯಾಂಡ್ರಫು, ಇಚ್ಚಿಂಗು ಇದೆಲ್ಲ ಗಾಳಿ ಕಾಲದಲ್ಲಿ ತುಂಬ ಕಾಮನ್ನು. ನನಗೂ ಸಹ ಡ್ಯಾಂಡ್ರಫ್ ಆಗಿದೆ. ಸೊ ಇದನ್ನು ನಾನು ಯಾವಾಗಲೂ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ. ಇದು ಪರ್ಫೆಕ್ಟ್ ರಿಸಲ್ಟ್ ಕೊಡುತ್ತೆ. ವೀಕ್ಲಿ 2 ಟೈಮ್ಸ್ ಇದು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಕೂದಲನ್ನ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಈ ಥರ ಹಚ್ಕೊಳ್ಳಿ. ಈ ಥರ ತುದಿವರೆಗೂ ಹಚ್ಕೊಳ್ಳಿ. ಎಲ್ಲನೂ ಹಚ್ಚಾಯಿತು ಬುಡದವರೆಗೂ. ನೋಡಿ, ಈ ಥರ ಕ್ಲೀನಾಗಿ ಹಚ್ಕೊಳ್ಳಿ. ಹೇರ್ ಕ್ಯಾಪ್ ಇದ್ದರೆ ಹೇರ್ ಕ್ಯಾಪ್ ಹಾಕ್ಕೊಳ್ಳಿ. ಸೊ ಇದನ್ನು 20 to 25 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ನೀವು ಇದನ್ನು ಫಸ್ಟು ವಾಶ್ ಮಾಡ್ಕೊಂಡು ಆಮೇಲೆ ಒಂದ್ಸರಿ ಶ್ಯಾಂಪು ಹಾಕ್ಕೊಳ್ಳಿ. ಯಾಕಂದರೆ ಇದೇ ಶ್ಯಾಂಪು ಥರ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಈ ಥರ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೀವು ಒಂದ್ಸಲ ಶ್ಯಾಂಪು ಹಾಕಿದ್ರೆ ಸಾಕು. ಯಾಕಂದರೆ ಮೆಂತೆಯಲ್ಲಿ ಶ್ಯಾಂಪು ಅಂಶ ಇರೋದ್ರಿಂದ, ನೊರೆ ಅಂಶ ಇರೋದ್ರಿಂದ ಅದೇ ಶ್ಯಾಂಪು ಥರ ವರ್ಕ್ ಆಗುತ್ತೆ. ಸೊ ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫೇಸ್ನ ವಾಶ್ ಮಾಡ್ಕೊಂಬರೋಣ ಬನ್ನಿ. ಈ ಡ್ಯಾಂಡ್ರಫ್ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾನು ಒಂದೊಳ್ಳೆ ಪಿಂಪಲ್ಗೋಸ್ಕರ ಫೇಸ್ ಪ್ಯಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಫಸ್ಟ್ಲಿ ಫೇಸ್ ವಾಶ್ ಮಾಡ್ಕೊಂಬರೋಣ. ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಈ ಫೇಸ್ ಪ್ಯಾಕು ಪಿಂಪಲ್ಗೆ ನಿಮಗೆ ತುಂಬ ಒಳ್ಳೆಯದು. ಆಯಿಲ್ ಸ್ಕಿನ್ನು. ಹಾಗೆ ನಿಮಗೆ ವೀಕ್ಲಿ 2 ಟೈಮ್ಸ್ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು 2 ಟೇಬಲ್ ಸ್ಪೂನು ನೀಮ್ ಪೌಡರ್ನ ತಗೋತಾ ಇದ್ದೀನಿ. ನೀಮ್ ಲೀಫ್ ಪೌಡರ್ 2 ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ. ಸೊ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ. ರೋಸ್ ವಾಟರ್ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಪ್ಯಾಕ್ ರೆಡಿ ಆಯಿತು. ಇದನ್ನು 2 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ.
ನಾನು ಅವತ್ತು ಫೇಸ್ ಟಿಶ್ಯೂ ತೋರಿಸಿದ್ನಲ್ಲ, ಇದೇ ನಾನು ತೋರಿಸ್ಕೊಂಡಿರೋದು. ತುಂಬ ಸಾಫ್ಟ್ ಆಗಿದೆ, ಹಾಗೆ ತುಂಬ ಅಂದರೆ ತುಂಬ ನನ್ನ ಫೇಸ್ಗೆ ಅಡ್ಜಸ್ಟ್ ಆಗಿದೆ. ನಾನು ಮೊದಲು ತರಿಸಿದ್ನಲ್ಲ, ಅದಕ್ಕಿಂತ ಇದೇ ತುಂಬ ಇಷ್ಟ ಆಯಿತು. ಕಾಸ್ಟು ಅದಕ್ಕೆ ಸೇಮು. ಸೊ ಇದು 100% ಎಕೋ. ನೋಡಿ, ಬ್ಯಾಂಬೂ ಟಿಶ್ಯೂ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ಟಿಶ್ಯೂಲಿ ನಿಮಗೆ 100+ ಇರುತ್ತೆ. ಸೊ ಈ ಥರ 6 ಟಿಶ್ಯೂ ಬಾಕ್ಸ್ ಬರುತ್ತೆ. ನಿಯರ್ಲಿ ನಿಮಗೆ ತುಂಬ ಕಾಸ್ಟ್ ಕಮ್ಮಿ. ಸೊ ಇದೇ ನನಗೆ 2 ಮಂತ್ಸ್ವರೆಗೂ ಬರುತ್ತೆ. ನಿಯರ್ಲಿ 2 to 3 ಮಂತ್ಸ್ವರೆಗೂ ಬರುತ್ತೆ. ಸೊ ನೀವು ಯಾವುದೇ ಪ್ರಾಡಕ್ಟ್ ಆಗಲಿ, ಯಾವುದೇ ಫೇಸ್ ಪ್ಯಾಕ್ ಆಗಲಿ, ನೀವು ಫಸ್ಟ್ ಯೂಸ್ ಮಾಡಬೇಕಾದ್ರೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಮಾತ್ರ ನೀವು ಹಾಕ್ಕೊಳ್ಳಿ. ಸೊ ಇದು ನನಗೆ ಸೂಟ್ ಆಗುತ್ತೆ ಅಂತ ನಾನು ತುಂಬ ಸಲ ಟ್ರೈ ಮಾಡಿ ಇವಾಗ ನಾನು ಅಪ್ಲೈ ಮಾಡ್ಕೋತಿದ್ದೀನಿ. ಪಿಂಪಲ್ಗಂತೂ ತುಂಬ ಎಫೆಕ್ಟ್ ಆಗಿದೆ. ನನಗೆ ಡ್ಯಾಂಡ್ರಫ್ ಆಗಿರೋದ್ರಿಂದ ಸೈಡಲ್ಲಿ ಚಿಕ್ಕ ಪಿಂಪಲ್, ಡ್ಯಾಂಡ್ರಫ್ ಆದಾಗ ಬರುತ್ತಲ್ಲ, ಆ ಥರ ಬರ್ತಾ ಇದೆ. ಸೊ ಆ ಥರ ಪಿಂಪಲ್ ಆಗಿರೋದ್ರಿಂದ ಈ ಥರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಿದ್ದೀನಿ. ಹಾಗೆ ನಿಮಗೆ ನೀಮ್ ತುಂಬ ಅಂದರೆ ತುಂಬ ಒಳ್ಳೆಯದು. ಫೇಸ್ ಪ್ಯಾಕು ಹಾಗೆ ಹೇರ್ ಪ್ಯಾಕು ಎಲ್ಲ ಯೂಸ್ ಮಾಡ್ಬೋದು. ನೀಮ್ದು ಪವರ್ ತುಂಬ ಅಂದರೆ ತುಂಬ ಇದೆ. ಹಾಗೆ ನಾನು ನೆಕ್ಕಿಗೂ ಅಪ್ಲೈ ಮಾಡ್ಕೋತೀನಿ. ಮಿರರ್ ಇಲ್ಲ, ಸೊ ಹೇಗೋ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಪೂರ್ತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ನೆಕ್ಕಿಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಡ್ಯಾಂಡ್ರಫ್ ಇರೋದ್ರಿಂದ ಸ್ವಲ್ಪ ಅಲ್ಲೂ ಚಿಕ್ಕ ಗುಳ್ಳೆ ಥರ ಆಗ್ತಾಯಿತ್ತು. ಸೊ ಇಲ್ಲಿ ಸ್ವಲ್ಪ ಇಚ್ಚಿಂಗ್ ಥರ ಆಗ್ತಾಯಿತ್ತು ಡ್ಯಾಂಡ್ರಫ್ ಇರೋದ್ರಿಂದ. ಸೊ ಇಲ್ಲಿ ಸಹ ನೆಕ್ಕಿಗೂ ಇಷ್ಟುವರೆಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ, ಫೇಸ್ಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೋತೀನಿ. ನಂದು ಪಿಂಪಲ್ ಫೇಸ್ ಆಗಿರೋದ್ರಿಂದ, ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಜಾಸ್ತಿ ಬಿಡಲ್ಲ. ನಿಮ್ಮದು ನಾರ್ಮಲ್ ಸ್ಕಿನ್ ಅನ್ನೋ ಹಂಗಿದ್ರೆ ನೀವು 30 ಮಿನಿಟ್ಸ್, ಬೇವು ಅಲ್ವಾ, ಬಾಯೊಳಗಡೆ ಹೋದರೆ ಕಹಿ, ನೀವು 30 ಮಿನಿಟ್ಸ್ ಮಿನಿಮಮ್ಮು. ಅದು ಕಹಿ ಹೊಡೆಯುತ್ತೆ ಬಾಯಿಗೆ ಹೋದರೆ. ನಾರ್ಮಲ್ ಸ್ಕಿನ್ ಆದರೆ ನೀವು 30 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. 30 ಮಿನಿಟ್ಸ್ಗಿಂತ ಜಾಸ್ತಿ ಬಿಟ್ಬಿಡಿ ಯಾವುದೇ ಫೇಸ್ ಪ್ಯಾಕ್ ಆಗಲಿ. ಸೊ ನಾನು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಹಾಗೆ ಹೇರ್ ವಾಶ್ ಮಾಡಿಕೊಂಡು ಸಿಗ್ತೀನಿ. ಬಾಯ್. ಸೊ ಫೇಸ್ ವಾಶ್, ಹೇರ್ ವಾಶ್ ಎಲ್ಲ ಆಗಿದೆ. ಹೇರ್ ಅಂತೂ ಸಿಲ್ಕಿ ಸ್ಮೂತ್ ಆಗಿದೆ. ಮೊಸರು ಮತ್ತು ಮೆಂತೆ ತುಂಬ ಅಂದರೆ ತುಂಬ ಸಿಲ್ಕಿ ಸ್ಮೂತ್ ಆಗಿದೆ. ಹಾಗೆ ಡ್ಯಾಂಡ್ರಫ್ ಸಹ ನಿಮಗೆ 2 ವಾಶಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟ್ ವಾಶಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಫುಲ್ ಕಮ್ಮಿ ಆಗಬೇಕು ಅಂದರೆ 2 ವಾಶಿಂದ 3 ವಾಶ್ ಬೇಕು. ಫಸ್ಟ್ ರಿಸಲ್ಟಲ್ಲೇ ನಿಮಗೆ ಸಿಲ್ಕಿ ಸ್ಮೂತಾಗಿ ಡ್ಯಾಂಡ್ರಫು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಸೊ ಹಾಗೆ ಪಿಂಪಲ್ಸ್ ಎಲ್ಲ ನಿಮಗೆ ತುಂಬ ಬೇಗ ಕಮ್ಮಿ ಆಗುತ್ತೆ. ವೀಕ್ಲಿ 2 ಟೈಮ್ಸ್ ಇದನ್ನು ಫಾಲೋ ಅಪ್ ಮಾಡಿ. ನಿಮಗೆ ತುಂಬ ಪಿಂಪಲ್ ಇದ್ದರೆ, ಆಯಿಲಿ ಸ್ಕಿನ್ ಇದ್ದರೆ. ಸೊ ಇದಾಗಿತ್ತು ನನ್ನ ಸೆಲ್ಫ್ ಕೇರ್. ಸೊ ನೆಕ್ಸ್ಟು 2 ಪಾರ್ಸಲ್ ಬುಕ್ ಮಾಡಿದ್ದೆ, ಅಡುಗೆ ಮನೆ ರಿಲೇಟೆಡ್ಡು. ಬನ್ನಿ ಓಪನ್ ಮಾಡುವ. ಪಾರ್ಸಲ್ ಬಂದಿದೆ ಅಡುಗೆ ಮನೆ ರಿಲೇಟೆಡ್ಡು. ಫಸ್ಟ್ ಇದನ್ನು ಓಪನ್ ಮಾಡುವ. ಸ್ಟೈನ್ಲೆಸ್ ಸ್ಟೀಲ್ದು ಡಿಫ್ರೆಂಟ್ ಟೈಪ್ ಆಫ್ ಪೀಲರ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ನನಗೆ ಇದೊಂದು ಫ್ರೀಯಾಗಿ ಬಂದಿದೆ. ಸೊ ಇದು ಬಂದಿದೆ, ಬಟ್ ಇದನ್ನು ಅಂಟಿಸೋದು ಹೇಗೆ? ಈಗ ಬಿಚ್ಚಿ ಅನ್ಸದ? ಇದು ಫ್ರೀಯಾಗಿ ಬಂದಿದೆಯೋ ಇದ್ರ ಜೊತೆಗೇನೋ ಗೊತ್ತಿಲ್ಲ. ಇದನ್ನು ಸಿಕ್ಸೋಕ್ಕೆ. ಸೊ ಇದು ಈ ಥರ ಓಪನ್ ಮಾಡೋದು ಹೇಗೆ ಗೊತ್ತಿಲ್ಲ. ಲೆಟ್ಸ್ ಚೆಕ್. ಈ ಥರ ಓಪನ್ ಮಾಡಿ ಟೇಲ್ಸ್ ಮೇಲೆ ಅಂಟಿಸ್ಕೊಳ್ಳೋದು. ಸೊ ಡಿಫ್ರೆಂಟ್ ಟೈಪ್ ಆಫ್ ಪೀಲರ್ ಇದು. ಓಪನ್ ಮಾಡುವ. ನೋಡಿ,
ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಇದನ್ನು. ಇಲ್ಲಿ ಕ್ಯಾಪ್ ಕೊಟ್ಟಿದ್ದಾರೆ. ಇದು ಮಾಮೂಲಿ ಮೇಲೆ ಸೌತೆಕಾಯಿ ಮತ್ತು ಕ್ಯಾರೆಟ್ಗೆ ಮೇಲೆ ಚೀವ್ ಮಾಡ್ತೀವಲ್ಲ ಅದು. ಇದು ಬಂದು ಇಲ್ಲಿ ಇಮೇಜ್ ಹಾಕಿರ್ತೀನಿ, ಚೆಕ್ ಮಾಡಿ. ಅದು ಚಿಕ್ಕದಾಗಿ ಒಳ್ಳೆ ಏನಂತಾರೆ ಅದನ್ನು, ಚಿಕ್ಕದಾಗಿ ಪೀಲ್ ಮಾಡ್ತೀವಲ್ಲ ಆ ಥರದ್ದು. ಸ್ಮಾಲ್ ಆಗಿ ಪೀಲ್ ಮಾಡ್ತೀವಲ್ಲ ಆ ಥರದ್ದು. ಇದು ಸ್ಟೈನ್ಲೆಸ್ ಸ್ಟೀಲ್ ಬುಕ್ ಮಾಡಿದ್ದೆ ನಾನು. ಇದಾದರೆ ಗ್ರಿಪ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ಪ್ರೊಟೆಕ್ಟ್ಗೆ ಕ್ಯಾಪ್ ಕೊಟ್ಟಿದ್ದಾರೆ. ಇದನ್ನು ನೀವು ಈ ಥರ ಸಿಗಿಸ್ಕೊಳ್ಳೋಕ್ಕೂ ನಿಮಗೆ ಇದು ಕೊಟ್ಟಿದ್ದಾರೆ. ಈ ಥರ ಇಲ್ಲಿ ಸಿಗಿಸ್ಕೋಬೋದು. ಪಾರ್ಸಲ್ ಓಪನ್ ಮಾಡುವ. ಇದು ನನಗೆ ವಿಡಿಯೋ ಮಾಡೋಕ್ಕೆ ಐಟಮ್ಸ್ ಎಲ್ಲ ಇಟ್ಟಾಗ ಕೆಳಗಡೆ ಟೇಲ್ಸು ತುಂಬ ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಬುಕ್ ಮಾಡಿದೆ. ಇದು ಸ್ವಲ್ಪ ಲುಕ್ ಕೊಡುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಬುಕ್ ಮಾಡಿದ್ದೀನಿ. ಇದು ಡೈನಿಂಗ್ ಟೇಬಲ್ ಮ್ಯಾಟ್. ನೀವು ವಿಡಿಯೋ ಮಾಡಬೇಕಾದ್ರೆ ಕೆಳಗಡೆಗೆ ಉಪಯೋಗಿಸ್ಕೋಬೋದು ಗಾರ್ನಿಷಿಂಗ್ಗೆ. ಸೊ ನೋಡಿ, ಸೊ ನಿಮಗೆ 4 ಮ್ಯಾಟ್ಸ್ ಬರುತ್ತೆ. 1 2 3 4. ಡೈನಿಂಗ್ ಟೇಬಲ್ ಮ್ಯಾಟ್ನ ನಾನು ರಿಟರ್ನ್ ಕೊಟ್ಟಿದ್ದೀನಿ, ಯಾಕಂದರೆ 6 ಸೆಟ್ಸ್ ಬರಬೇಕಿತ್ತು. ಅದು 4 ಸೆಟ್ಸೇ ಬಂದಿದೆ. ಸೊ ಅದು ರಿಟರ್ನ್ ಹೋಯಿತು. ಪೀಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ಡೈನಿಂಗ್ ಸೆಟ್ಟು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಬಟ್ 2 ಐಟಮ್ ಮಿಸ್ ಆಗಿದೆ. ಅದರಲ್ಲಿ 6 ಸೆಟ್ಸ್ ಇರಬೇಕಿತ್ತು, 4 ಸೆಟ್ಸ್ ಇದೆ. ಸೊ ಅದನ್ನು ಅದಕ್ಕೆ ರಿಟರ್ನ್ ಕೊಟ್ಟಿದ್ದೀನಿ. ಹಾಗೆ ಪೀಲರ್ ಸಹ ಚೆನ್ನಾಗಿದೆ. ಅದು ನನಗೆ ಡಿಫ್ರೆಂಟ್ ಆಫ್ ಕುಕ್ಕಿಂಗ್ಸು, ಸಲಾಡ್ಸು ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಸ್ಟೀಲ್ ಆಗಿರೋದ್ರಿಂದ ಗ್ರಿಪ್ ಚೆನ್ನಾಗಿದೆ. ಪ್ಲಾಸ್ಟಿಕ್ ಆಗಿದ್ರೆ ಬೇಗ ಕಿತ್ತೋಗುತ್ತೆ. ಇದು ಸ್ಟೀಲ್ ಆಗಿರೋದ್ರಿಂದ ಗ್ರಿಪ್ ಚೆನ್ನಾಗಿದೆ. ಲಾಟ್ ಆಫ್ ಡಿಸ್ಟರ್ಬೆನ್ಸು. ಈಗ ಮನೇಲೇ ಸೇಮ್ ಹಾರ್ಲಿಕ್ಸ್ ಥರನೇ ಇರುತ್ತೆ. ಹೋಮ್ ಮೇಡ್ ಹಾರ್ಲಿಕ್ಸ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡುವ.